ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಎಂಇಎಸ್ ಮತ್ತು ಶಿವಸೇನೆ ನಿಷೇಧಿಸುವುದಕ್ಕೆ ಆಗ್ರಹಿಸಿ ಬಂದ್ ಅನ್ನು ಮಾಡ್ತಾ ಇರುವಂತದ್ದು ಕನ್ನಡ ಚಳವಳಿ ನಾಯಕ ವಾಟಾಳ್ ನಾಗರಾಜ್ ಈ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ. ಮಾರ್ಚ್ 22 ಕರ್ನಾಟಕ ಬಂದ್ ಮಾಡ್ತಿದ್ದೀವಿ. ನೆರೆ ರಾಜ್ಯ ಸಂಸತ್ ಗಮನ ಸೆಳೆಯುವಂತಹ ಪ್ರಯತ್ನ ಇದು. ಮಾರ್ಚ್ 22 ಕರ್ನಾಟಕ ಬಂದ್. ಕನ್ನಡ ಚಳವಳಿ ನಾಯಕ ವಾಟಾಳ್ ನಾಗರಾಜ್ ಈ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ. ಶನಿವಾರ ಎಂಇಎಸ್ ಮತ್ತು ಶಿವಸೇನೆಯನ್ನ ನಿಷೇಧಿಸಬೇಕು ಅಂತ ಆಗ್ರಹಿಸಿ ಬಂದ್ ಅನ್ನ ಮಾಡ್ತಾ ಇರುವಂತದ್ದು ಕನ್ನಡ ಚಳವಳಿ ಹೋರಾಟಗಾರರು. ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಕನ್ನಡಿಗರ ಮೇಲೆ ಹಲ್ಲೆ ಕುರಿತಂತೆ ಇದನ್ನ ವಿರೋಧಿಸ್ತಾ ನೆರೆ ರಾಜ್ಯ ಸಂಸತ್ ಗಮನ ಸೆಳೆಯಲು ಕರ್ನಾಟಕ ಬಂದ್ ಮಾಡ್ತಾ ಇದೆ. ಎಂಇಎಸ್ ಮತ್ತು ಶಿವಸೇನೆ ಪುಂಡಾಟವನ್ನ ನಾವು ನೋಡ್ತಾ ಇದ್ದೀವಿ. ಇದನ್ನ ನಿಷೇಧಿಸಬೇಕು ಅಂತ ಆಗ್ರಹಿಸಿ ಬಂದ್ಗೆ ಕರೆ ಕೊಡಲಾಗಿದೆ. ಕನ್ನಡ ಚಳವಳಿ ನಾಯಕ ವಾಟಾಳ್ ನಾಗರಾಜ್ ಈ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ. ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಕನ್ನಡ ಚಳವಳಿ ನಾಯಕ ವಾಟಾಳ್ ನಾಗರಾಜ್. ಎಂಇಎಸ್ ಹಾಗೂ ಶಿವಸೇನೆ ಪುಂಡಾಟವನ್ನ ನಿಷೇಧಿಸಬೇಕು ಅನ್ನೋ ಕಾರಣಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ನೆರೆ ರಾಜ್ಯ ಮತ್ತು ಸಂಸತ್ ಗಮನ ಸೆಳೆಯುವ ಪ್ರಯತ್ನ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಸರ್ವ ಸಮಸ್ಯೆ ಪರಿಹಾರಕ್ಕಾಗಿ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಮಹಾರಾಷ್ಟ್ರದವರು ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಬಿಹಾರಿಗಳು, ಬಂಗಾಳಿಗಳು ಕನ್ನಡಿಗರನ್ನ ಹೊಡಿತಿದ್ದಾರೆ. ನಾಡಿನ ಹಿತಕ್ಕಾಗಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿ ಸಭೆ ಬಳಿಕ ವಾಟಾಳ್ ನಾಗರಾಜ್ ಈ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ. ಸರ್ವ ಸಮಸ್ಯೆ ಪರಿಹಾರಕ್ಕಾಗಿ ಕರ್ನಾಟಕ ಬಂದ್ ಅನ್ನ ಮಾಡ್ತಿದ್ದೇವೆ. ಮಹಾರಾಷ್ಟ್ರದವರು ಕನ್ನಡಿಗರ ಮೇಲೆ ನಡೆಸ್ತಾ ಇರುವಂತಹ ಹಲ್ಲೆಯನ್ನ ವಿರೋಧಿಸ್ತಾ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತದ್ದು ವಾಟಾಳ್ ನಾಗರಾಜ್ ಅಂಟಿ. ಮಹಾರಾಷ್ಟ್ರದವರು ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಬಿಹಾರಿಗಳು, ಬಂಗಾಳಿಗಳು ಕನ್ನಡಿಗರನ್ನ ಹೊಡಿತಾ ಇದ್ದಾರೆ. ತಮಿಳುಗರು, ತೆಲುಗರು, ಮರಾಠಿಗರು, ಮಾರ್ವಾಡಿಗಳು ವ್ಯವಹಾರ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಇವರೆಲ್ಲರೂ ಕೂಡ ಕೋಟಿ ಕೋಟಿ ವ್ಯವಹಾರ ಮಾಡ್ತಾರೆ. ಖಾಸಗಿ ಹೋಟೆಲ್ನಲ್ಲಿ ಕನ್ನಡ ಪರ ಸಂಘಟನೆಗಳು ಸಭೆ ನಡೆಸಿ ನಾಡಿನ ಹಿತಕ್ಕಾಗಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಸರ್ವ ಸಮಸ್ಯೆ ಪರಿಹಾರಕ್ಕಾಗಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಸಭೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಶಿವರಾಮೇಗೌಡರು, ಡಾಕ್ಟರ್ ರಾಜ್ ಅಭಿಮಾನಿ ಸಂಘದ ಅಧ್ಯಕ್ಷ ಸಾರಾ ಗೋವಿಂದ್ ಕೂಡ ಭಾಗಿಯಾಗಿದ್ದರು. ಕರ್ನಾಟಕದ ಅಂದರೆ ಕನ್ನಡಿಗರನ್ನ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ನಡೆಸ್ಕೋತಾ ಇದ್ದಾರೆ, ಎಂಇಎಸ್ ಯಾವ ರೀತಿಯಾಗಿ ಪುಂಡಾಟವನ್ನು ಮೆರಿತಾ ಇದೆ, ಶಿವಸೇನೆ ನಿಷೇಧಿಸಬೇಕು ಅನ್ನೋ ಕಾರಣಕ್ಕೆ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ಕನ್ನಡ ಚಳವಳಿ ಹೋರಾಟಗಾರರು. ಬಸ್ ಡ್ರೈವರ್ನಾಗಿರ್ಬೋದು, ಕಂಡಕ್ಟರ್ನಾಗಿರ್ಬೋದು, ಬಸ್ಗಳ ಮೇಲೆ ಹಲ್ಲೆ ಮಾಡುವಂಥದ್ದಾಗಿರ್ಬೋದು, ಪ್ರಯಾಣಿಕರ ಮೇಲೆ ಹಲ್ಲೆ ಆಗಿರ್ಬೋದು, ಇದೆಲ್ಲದನ್ನ ಖಂಡಿಸ್ತಾ ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಆಗ್ತಾ ಇರುವಂತಹ ಅಥವಾ ಎಂಇಎಸ್ ಪುಂಡಾಟ ಮೆಡಿತಾ ಇರುವಂಥದ್ದು, ಅದರ ಜೊತೆಗೆ ಮಹಾರಾಷ್ಟ್ರಕ್ಕೆ ಹೋದಂಥ ಬಸ್ಗಳು, ಅದರಲ್ಲಿದ್ದಂಥ ಚಾಲಕರು ಮತ್ತು ಕಂಡಕ್ಟರನ್ನು ಯಾವ ರೀತಿಯಾಗಿ ಹಲ್ಲೆಗೊಳಗಾಯಿಸಿ ಕೈಕಟ್ಟಿ ನಿಲ್ಲಿಸಿ ಎಂಇಎಸ್ ಅಥವಾ ಜೈ ಮಹಾರಾಷ್ಟ್ರ ಅಂತ ಬಸ್ಗಳ ಮೇಲೆ ಬರೆಯುವ ಮೂಲಕ ಎಷ್ಟರ ಮಟ್ಟಿಗೆ ತನ್ನ ಅಟ್ಟಹಾಸವನ್ನು ಮೆರೆದಿತ್ತು ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡಕ್ಕೆ ಬೆಲೆ ಕೊಡಲಿಲ್ಲ ಅಂದರೆ ಹೇಗೆ? ಅದ್ರ ಜೊತೆ ಕನ್ನಡಿಗರನ್ನ ಮಹಾರಾಷ್ಟ್ರದಿಂದ ಬಂದಿರುವಂಥವ್ರು ಕರ್ನಾಟಕದಲ್ಲಿ ಇಲ್ವಾ ಅಥವಾ ಮಹಾರಾಷ್ಟ್ರ ಬಸ್ಗಳು ರಾಜ್ಯಕ್ಕೆ ಬರ್ತಾ ಇಲ್ವಾ? ಕನ್ನಡಿಗರು ಕೂಡ ಹಾಗೆ ಮಾಡ್ತಿದ್ದಾರೆ. ಹಾಗಾದ್ರೆ ಪದೇ ಪದೇ ತನ್ನ ಬಾಲ ಬಿಚ್ತಾನೆ ಇದೆ ಎಂಇಎಸ್ ಮತ್ತು ಶಿವಸೇನೆ. ಆದರೂ ಕೂಡ ಬಾಯಿ ಮುಚ್ಕೊಂಡಿರೋದು ಯಾಕೆ? ಕರ್ನಾಟಕ ಸರ್ಕಾರ ಶಾಶ್ವತ ಪರಿಹಾರವೇ ಇಲ್ವಾ? ಹಾಗಾದ್ರೆ ಈ ವಿಚಾರಕ್ಕೆ ಯಾವುದೇ ಸರ್ಕಾರ ಬಂದರೂ ಬೆಳಗಾವಿಯಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಆಗುವಂಥದ್ದು, ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟ ಮೆರೆಯುವಂಥದ್ದನ್ನು ನಾವು ನೋಡಿರ್ತೀವಿ.
ಯಾಕೆ ಸುವರ್ಣಸೌಧ ಬೆಳಗಾವಿಯ ಸೌಧದಲ್ಲಿ ಸೆಷನ್ ಮಾಡೋ ಸಂದರ್ಭದಲ್ಲಿ ಎಷ್ಟೆಲ್ಲ ಕಾವಲು ಕೊಡ್ತಾರೆ? ಯಾಕೆಂದ್ರೆ MES ಪುಂಡರು ಎಲ್ಲ ಅಟ್ಟಹಾಸ ಮೆರಿತಾರೋ ಅನ್ನೋ ಭಯಕ್ಕೆ. ಈ ಭಯ ಯಾವಾಗ ಕಡಿಮೆ ಆಗುತ್ತೆ, ಯಾವಾಗ ಕನ್ನಡ ನಾಡಲ್ಲಿ ಕನ್ನಡಿಗರಿಗೆ ಬೆಲೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡೋದಕ್ಕೆ ಈಗ ತಯಾರಿ ನಡೆಸಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸವಿತಾ ನೀಡ್ತಾ ಹೋಗ್ತಾರೆ. ಸವಿತಾ, ಈಗಾಗಲೇ ನಾವು ನೋಡಿದೀವಿ, ಇದು ಕೇವಲ ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭದಲ್ಲ, ಯಾವುದೇ ಸರ್ಕಾರ ಆದರೂ ಕೂಡ MES ಮತ್ತು ಶಿವಸೇನೆ ಒಂದು ಬೆಳಗಾವಿ ಇನ್ನೊಂದು ಮಹಾರಾಷ್ಟ್ರಕ್ಕೆ ಹೋದಂಥ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವಂಥದ್ದು ಮುಂದುವರಿತಾನೆ ಇದೆ. ಕಟ್ಟುನಿಟ್ಟಿನ ಕ್ರಮ ಆಗಲೇಬೇಕಿದೆ. ಬಂದ್ ಯಶಸ್ವಿ ಆಗತ್ತಾ? ಕ್ರಮ ತಗೋತಾರ ಸರ್ಕಾರದವರು ಅಂತ? ವಿದ್ಯಾ, ಪ್ರಮುಖವಾಗಿ ಇಂದು ಕನ್ನಡ ಪರ ಸಂಘಟನೆಗಳು ಮತ್ತೆ ಪ್ರತಿಭಟನೆ ಮಾಡಲು ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಖಾಸಗಿ ಹೋಟೆಲ್ ಅಲ್ಲಿ. ಪ್ರಮುಖವಾಗಿ ಇದು ಹೋರಾಟ ಇಂದು ನಿನ್ನೆಯದಲ್ಲ, ಸಾಕಷ್ಟು ವರ್ಷಗಳಿಂದ ಸರ್ಕಾರ ಬಂದು ಬದಲಾದ್ರೂ ಕೂಡ ನಮ್ಮ ಬೇಡಿಕೆ ಮಾತ್ರ ಈಡೇರ್ತಿಲ್ಲ ಅಂತ. MES ಮತ್ತೆ ಶಿವಸೇನೆಯನ್ನ ನಿಷೇಧ ಮಾಡ್ಬೇಕು, ಅದರಲ್ಲೂ ಪ್ರಮುಖವಾಗಿ ಪದೇ ಪದೇ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಾ ಇದೆ ಅಂತ ಸರ್ಕಾರದ ಗಮನ ಸೆಳೀತಾ ಇದೆ, ರಾಜ್ಯದ ಗಮನ ಸೆಳೀತಾ ಇದೆ. ಜೊತೆಗೆ ಹೊರ ರಾಜ್ಯದ ಗಮನ ಸೆಳೆಯಲು ಇಂದು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಒಂದು ಸಭೆ ಆಗುತ್ತೆ ಖಾಸಗಿ ಹೋಟೆಲ್ ಅಲ್ಲಿ. ಇದೇ ತಿಂಗಳು 22ನೇ ತಾರೀಕು ನಾವು ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ, ಇದರ ಬಿಸಿ ಸರ್ಕಾರಕ್ಕೆ, ನೆರೆ ರಾಜ್ಯಕ್ಕೆ, ಜೊತೆಗೆ ಸಂಸತ್ಗೆ ತಟ್ಟಿಸ್ತೀವಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ವಾಟಾಳ್ ನಾಗರಾಜ್ ಕೂಡ ಅವರು ಹೇಳಿದ್ದಾರೆ, ನಮ್ಗೆ ಹೋರಾಟ ಇಂದು ನಿನ್ನೆದಲ್ಲ, 1962ರಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಕನ್ನಡಕ್ಕಾಗಿ ನಾವು ಧ್ವನಿ ಎತ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ಬಂದ್ರೂ ಹೋದ್ರೂ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇಂದು ಎಲ್ಲಾ ಕನ್ನಡ ಪರ ಸಂಘಟನೆಗಳು ಒಗ್ಗೂಡಿ ಮತ್ತೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ, ಕನ್ನಡಿಗರ ಸಾಮರ್ಥ್ಯ ಏನು ಅನ್ನೋದು ಹೊರ ರಾಜ್ಯಗಳಿಗೆ ತೋರಿಸ್ತೀವಿ, ಇದರಲ್ಲೂ ಪ್ರಮುಖವಾಗಿ ಕನ್ನಡಿಗರ ಮೇಲೆ ಆಗ್ತಿರುವಂತಹ ಹಲ್ಲೆ ನಿಲ್ಬೇಕು. ಜೊತೆಗೆ ಶಿವಸೇನೆ, MES ಈ ಒಂದು ಸಂಘಟನೆ ಏನಿದ್ದಾವೆ ಇದನ್ನ ನಿಷೇಧ ಮಾಡ್ಬೇಕಂತ ಆಗ್ರಹಿಸಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತೆ ಒಂದಾಗಿದ್ದಾವೆ. ವಿದ್ಯಾ, ಜೊತೆಗೆ ಇಂದು ನಡೆದಂತಹ ಸಭೆಯಲ್ಲಿ ವಾಟಾಳ್ ನಾಗರಾಜ್, ತಾರಾ ಗೋವಿಂದ್ ಮತ್ತೆ ಪ್ರಮುಖರು ಎಲ್ಲರೂ ಭಾಗಿಯಾಗಿ ಒಂದು 22ನೇ ತಾರೀಕು ಮತ್ತೆ ಅಖಂಡ ಕರ್ನಾಟಕ ಬಂದ್ ಮಾಡಿ ನಾವು ಒಟ್ಟಾರೆ ರಾಜ್ಯ ಸರ್ಕಾರದ ಜೊತೆಗೆ ಹೊರಗೆ ನಾವು ಗಮನ ಸೆಳೀತೀವಿ ಅನ್ನೋ ಮಾತನ್ನ ಕೂಡ ವಾಟಾಳ್ ನಾಗರಾಜ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ವಿದ್ಯಾ, ಸವಿತಾ, ಪ್ರಮುಖವಾಗಿ ನೋಡಿ, ಕಾಂಗ್ರೆಸ್ ಸರ್ಕಾರವನ್ನೇ ದೂರೋದಲ್ಲ, BJP ಸರ್ಕಾರ ಇದ್ದಾಗಲೂ ಇದೇ ಕತೆ. ಬೆಳಗಾವಿಯಲ್ಲಿ ಆಗುವಂಥ ಘಟನೆಗಳು ಅಥವಾ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಕನ್ನಡಿಗರ ಮೇಲೆ ಯಾವ ರೀತಿಯಾಗಿ ದಾಳಿ ನಡೆಸ್ತಾರೆ ಅಂತ. ಜೊತೆಗೆ ಬಂದ್ಗಳು ಏನು ಹೊಸದೇನಲ್ಲ, ಈ ರೀತಿಯಾಗಿ ಹಲ್ಲೆ ಆದಾಗ ಪ್ರತಿ ಬಾರಿ ಬಂದ್ ಮಾಡ್ತಾರೆ, ಅಲ್ಲಿಗೆ ಸುಮ್ಮನಾಗ್ತಾರೆ. ಇದು ಹೀಗೆ ಮುಂದುವರಿಕೆ ಆಗ್ತಾ ಇರುತ್ತೆ. ಬಂದ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ, ಇದಕ್ಕೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇದರ ಬಗ್ಗೆ ಅವರ ನಿಲುವೇನು ಅಂತ? ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ವಾಟಾಳ್ ನಾಗರಾಜ್ ಅವರು ಇದೇ ವಿಚಾರವಾಗಿ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ವಿದ್ಯಾ, ಪ್ರಮುಖವಾಗಿ ನಾವು ಹೋರಾಟ ಇಂದು ನಿನ್ನೆ ಮಾಡ್ತಿಲ್ಲ, 1962ರಿಂದ ಅಂದ್ರೆ ನಿರಂತರವಾಗಿ ಕನ್ನಡಿಗರ ಪರವಾಗಿ ನಾವು ಧ್ವನಿ ಎತ್ತಾ ಇದ್ದೀವಿ, ಸರ್ಕಾರದ ಮುಂದೆ ನಾವು ಮೊರೆ ಇಡ್ತಾ ಇದ್ದೀವಿ. ಅಷ್ಟಾದ್ರೂ ನಮ್ಮ ಹೋರಾಟ ಯಾವತ್ತೂ ಸೈಲೆಂಟ್ ಆಗಿಲ್ಲ, ಸದ್ದಿಲ್ಲದೆ ಮೂಲೆ ಗುಂಪಾಗಿಲ್ಲ. ಈ ಬಾರಿ ವಿಭಿನ್ನವಾಗಿ ಒಂದು ಪ್ರತಿಭಟನೆ ಮಾಡಲು ನಾವೆಲ್ಲ ಕನ್ನಡ ಪರ ಸಂಘಟನೆಯವರು ಒಂದಾಗಿದ್ದೀವಿ. ಸಂಸತ್ ಗಮನ ಸೆಳೀತೀವಿ, ಹೊರ ರಾಜ್ಯದವರು ಅದರಲ್ಲೂ ಪ್ರಮುಖವಾಗಿ ಕನ್ನಡಿಗರ ಮೈ ಮುಟ್ಬೇಕಂದ್ರೆ ಕೊಂಚ ಎಚ್ಚರಿಕೆ ವಹಿಸುವಂತೆ ನಾವು ಈ ಪ್ರತಿಭಟನೆಯಲ್ಲಿ ಒಂದಾಗ್ತೀವಿ ಅನ್ನೋ ಮಾತು ಕೂಡ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಪದೇ ಪದೇ ಒಂದು ಪ್ರತಿಭಟನೆ ಅಂತ ಅಂದಾಗ ಒಂದಿಷ್ಟು ಸಂಘಟನೆಯವರು ಬೆಂಬಲವನ್ನ ನೀಡ್ತಾರೆ, ಒಂದಿಷ್ಟು ಜನರು ಸೈಲೆಂಟ್ ಆಗಿಬಿಡ್ತಾರೆ, ಆ ಕ್ಷಣಕ್ಕೆ ನಾವು ಬೆಂಬಲ ನೀಡ್ತೀವಿ ಅನ್ನೋ ಮಾತು ಕೂಡ ಇರುತ್ತೆ. ಬಟ್ ಈ ಬಾರಿ ಕನ್ನಡ ಪರ ಸಂಘಟನೆಗಳು ಒಕ್ಕೊರಲಿನಿಂದ ಈ ಒಂದು ಪ್ರತಿಭಟನೆ ಮಾಡಿ, ಜೊತೆಗೆ ಕನ್ನಡಿಗರಿಗೆ ಯಾವುದೇ ಅವಮಾನ ಆಗಬಾರ್ದು, ಮತ್ತೆ ಹಲ್ಲೆಗಳನ್ನ ಬ್ರೇಕ್ ಹಾಕ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನ 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಒಂದು ಬೆಂಬಲವನ್ನ ನೀಡಿದ್ದಾರೆ. ವಿದ್ಯಾ, ಓಕೆ, ಧನ್ಯವಾದಗಳು ಸವಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ.